ನಮಸ್ತೆ. ಇವತ್ತಿನ ದಿನ ರೂಪಾ ಸಿಸ್ಟರ್ ನಮ್ ಜೊತೆ ಇದ್ದಾರೆ. ಅವ್ರಿಗೆ ಎಷ್ಟು ದಿನವಾಗಿ ಸರಾಕೆಗೆ ಬಂದ್ರು, ಏನೇನೋ ಒಂದು ಹೆಲ್ತ್ ಅಲ್ಲಿ ಸ್ಟ್ರಗಲ್ ಪಟ್ರು. ಸೊ ಇವಾಗ ಅವ್ರಿಗೆ ಎಷ್ಟು ಗುಣ ಆಗಿದೆ. ಸೊ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಏನಕ್ಕೋಸ್ಕರ ಒಂದು ಡಿಸಿಷನ್, ಎಲ್ಲಾ ವಿಷಯಗಳನ್ನು ಕೂಡ ಅವ್ರ ಹತ್ರ ಕೇಳೋಣ. ಸಿಸ್ಟರ್ ನಮಸ್ತೆ. ನಮಸ್ತೆ. ನೀವೆಲ್ಲಿಂದ ನಾನು ನೆಲಗದರಳ್ಳಿಯಿಂದ ಬರೋದು. ನನ್ನ ಹೆಸರು ರೂಪಾ ಅಂತ. ನಾನು ಇಲ್ಲಿ ಸುಮಾರು ಒಂದು 25 ದಿನದಿಂದ ಬರ್ತಾ ಇದ್ದೀನಿ. ನಂದು ಸೇಮ್ L4 L5 ತುಂಬಾ ಪ್ರಾಬ್ಲಮ್ ಇತ್ತು. ಮತ್ತೆ ಇದು ಕೈ ತುಂಬಾ ಎಳ್ತಾ ಬರೋದು. ತುಂಬಾ ಒಂದ್ 5-6 ತಿಂಗಳಿಂದ ತುಂಬಾ ಆಸ್ಪತ್ರೆ ಸುತ್ತಿದೀನಿ. ಮತ್ತೆ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಹೋಗಿದೀನಿ. ಅಲ್ಲಿ ಅವ್ರು ಈ ತರ ಮಸಾಜ್ ಎಲ್ಲ ಮಾಡ್ತೀವಿ, ದಿನಕ್ಕೆ 2000 ಆಗುತ್ತೆ ಅಂತೆಲ್ಲ ಹೇಳಿದ್ರು. ಮತ್ತೆ ಮೆಡಿಷನ್ ಒಂದು ತಿಂಗಳಿಗೆ 25,000 ಮೆಡಿಷನ್ ಹೇಳಿದ್ರು. ನಮ್ಮನೇಲಿ ಅದು ಎಲ್ಲ ಬೇಡ ಅಂತ ಹೇಳಿದ್ರು. ಮತ್ತೆ ಬೇರೆ ಬೇರೆ ಎಲ್ಲ ಆಸ್ಪತ್ರೆಗಳಿಗೆಲ್ಲ ಯಾರ್ಯಾರು ಎಲ್ಲೆಲ್ಲ ಹೇಳ್ತಾರೋ ಎಲ್ಲಾ ತಗೊಂಡ್ ಹೋಗಿದೀನಿ. ಮತ್ತೆ ಅವ್ರು ಕೊಡೋ ಮೆಡಿಷನ್ ಎಲ್ಲ ತಿಂದು ಓವರ್ ಗ್ಯಾಸ್ಟ್ರಿಕ್ ಬೇರೆ ಬೇರೆ ಏನೇನಾದ್ರು ಪ್ರಾಬ್ಲಮ್ಗಳೆಲ್ಲ ಶುರು ಆಯ್ತು. ಕೊನೆಗೆ ಇಲ್ಲಿ ಬಂದು ಥೆರಪಿ ತಗೊಂಡಿರೋಂಥವ್ರೊಬ್ರು ನನ್ನ ನಾದ್ನಿ ಮುಖಾಂತರ ನಮಗ್ ಗೊತ್ತಾಯ್ತು. ನೋಡೋಣ ಅನ್ಕೊಂಡು ಇಲ್ಲಿ ಬಂದ್ವಿ. ಒಂದಿನ ಬಂದಿದ ತಕ್ಷಣನೇ ಅನ್ನಿಸ್ತು. ನಾವು ಮನೆಯಿಂದ ಬರ್ಬೇಕಾದ್ರೆ ಅನ್ಕೊಂಡೇ ಬಂದ್ವಿ, ಯಾವ ತರ ಥೆರಪಿ ಅಂದ್ರೆ ಮೋಸ್ಟ್ಲಿ ಬರೀ ಎಕ್ಸರ್ಸೈಸ್ ಅದು ಇದು ಮಾಡಿಸ್ತಾರೆ ಅನ್ಕೊಂಡೇ ಬಂದ್ವಿ. ಈ ತರ ಎಲ್ಲ ಥೆರಪಿ ಅಂತ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದು ಒಂದು ದಿನ ಮಾಡಿದ ತಕ್ಷಣನೇ ಅನ್ನಿಸ್ತು, ಏನೋ ಬೆಟರ್ ಇದೆ ನೋಡೋಣ ಅನ್ಕೊಂಡ್ ಬಂದ್ವಿ. 1-2 ದಿನಕ್ಕೆ ಸ್ವಲ್ಪ ರಿಸಲ್ಟ್ ಪರವಾಗಿಲ್ಲ. ಫಸ್ಟ್ ಡೇ 2 ಡೇಸ್ ಸ್ವಲ್ಪ ಪೇನ್ ಜಾಸ್ತಿ ಆಯ್ತು. ಇಲ್ಲಿ ಬಂದಾಗ್ಲೇ ಹೇಳಿದ್ರು ಸ್ವಲ್ಪ ಇದು ನೋವಾಗುತ್ತೆ, ಅದಕ್ಕೇನ್ ಭಯ ಪಡೋದ್ ಬೇಡ ಅಂತ ಹೇಳಿದ್ರು. ಆಮೇಲೆ ನೋಡೋಣ ಅಂತ 1 ವಾರ ಹಂಗೆ ಕಂಟಿನ್ಯೂ ಮಾಡಿದ್ವಿ. ಕಂಟಿನ್ಯೂ ಮಾಡುವಾಗ್ಲೇ ಅನ್ನಿಸ್ತು, ಇಲ್ಲಿ ಒಂದು 1 ಅವರ್ 45 ಮಿನಿಟ್ಸ್ ಥೆರಪಿ ತಗೊಂಡ್ರೆ ನಮ್ಗೆ ಇಷ್ಟು ರಿಸಲ್ಟ್ ಸಿಗ್ತಾ ಇದೆ. ಅದನ್ನ ನಾವು ಮನೆಗೆ ತಗೊಂಡ್ರೆ ಇನ್ನ ಜಾಸ್ತಿ ಟೈಮ್ ಅದ್ರಲ್ಲಿ ಮಾಡುವಾಗ ಇನ್ನ ಬೆಟರ್ ಸಿಗುತ್ತೆ ಅಂತ ಅನ್ಕೊಂಡು ನಾವು ಬುಕ್ ಮಾಡಿದೀವಿ. ಇನ್ನ ತಗೊಂಡಿಲ್ಲ. ಇನ್ 1 ವಾರ 15 ದಿನದಲ್ಲಿ ತಗೋತೀವಿ. ಸೆರಾಕೇರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಸೌತ್ ಕೊರಿಯಾ ಕಂಪ್ನಿಗೆ ಇದು ಇಂತ ಒಂದು ಬೆನಿಫಿಟ್ ಕೊಟ್ಟಿರೋದ್ರಿಂದ ತುಂಬಾ ಯೂಸ್ ಆಗ್ತಾ ಇದೆ ಜನಕ್ಕೆ. ಮತ್ತೆ ನನ್ನಲ್ಲಿ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ, ಇಲ್ಲಿ 8ರಿಂದ 5:30 ಗಂಟೆ ಟೈಮಿಂಗ್ಸ್ ಇದೆಯಲ್ಲ, ಅದನ್ನ ಇನ್ನು 1 ಅವರ್ ಎಕ್ಸ್ಟೆಂಡ್ ಮಾಡಿದ್ರೆ ಬೇರೆ ಜನಕ್ಕೂ ಸ್ವಲ್ಪ ಯೂಸ್ ಆಗುತ್ತೆ. ಅಟ್ಲೀಸ್ಟ್ ಬೆಳಿಗ್ಗೆ 8 ಗಂಟೆಗೆ ಮಾಡೋದು ಒಂದು 7:30 ಮಾಡಿದ್ರೆ ಕೆಲ್ಸಕ್ಕೆ ಹೋಗೋಂಥವ್ರು ಸ್ವಲ್ಪ ಬೇಗ ಬಂದು ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಒಂದ್ ಕಡೆ ರಿಕ್ವೆಸ್ಟ್, ಆ ರೀತಿಯಾಗಿ ಒಂದು ರಿಕ್ವೆಸ್ಟ್. ಇವಾಗ ನಿಮಗೆ L4 L5 ಏನಕ್ಕೋಸ್ಕರ ಅದೊಂದು ಪ್ರಾಬ್ಲಮ್ ಆಯ್ತು? ಏನಕ್ಕೆ ಅಂದ್ರೆ, ಅವರು ಕೆಲಸ ಗಾರ್ಮೆಂಟ್ಸ್ ಅಲ್ಲಿ ನಾವು ಕೆಲಸ ಮಾಡಿದ್ರು, ಟೈಲರ್ ಕೆಲಸ ನಾವು ಮಾಡೋದು. ನೀವು ಜಾಸ್ತಿ ಇವತ್ತು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಗಂಟ ಕೂತಿರ್ತೀರಾ. ಹಂಗಾಗಿ ಅದು ಒಂದು ಮೂಳೆ ಜಲ್ಲಿರೋಂಥದ್ದು, ಮೂಳೆ ಸಮದಿದೆ ಜಲ್ಲಿರೋಂಥದ್ದು ಇದಾಗಿದೆ ಅಂತ ಹೇಳಿದ್ರು. ಆಮೇಲೆ ಮೆಡಿಸಿನ್ ಕೊಟ್ಟಾಗ ಮೆಡಿಸಿನ್ ತಗೊಂಡಾಗ ಕಡಿಮೆ ಆಗೋದು ಬಿಟ್ರೆ ಮತ್ತೆ ನೋವು ಜಾಸ್ತಿ ಆಗೋದು. ಒಂದೊಂದ್ ಟೈಮ್ ಪೇನ್ ಕಿಲ್ಲರ್ ತಗೊಂಡ್ರು ನೈಟ್ ಮಲ್ಗಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ಅವ್ರ ಡಾಕ್ಟರ್ ಹತ್ರ ಹೋದ್ರೆ, ನೀವು ಬಗ್ಬೇಡಿ, ಕೆಲಸ ಮಾಡ್ಬೇಡಿ, ಫುಲ್ ರೆಸ್ಟ್ ಅಲ್ಲೇ ಇರಿ ಅಂತ ಹೇಳಿದ್ರು. ಆದ್ರೆ ಈಗ ಮೆಡಿಸಿನ್ಸ್ ಎಲ್ಲ ಬಿಟ್ಟಿದೀನಿ, ಒಂದು ಮೆಡಿಸಿನ್ಸ್ ತಗೊಂತ ಇಲ್ಲ. ಇಲ್ಲಿ ಬಂದು ಥೆರಪಿ ಮಾಡ್ಕೊಂಡು ಹೋಗ್ತಾ ಇದೀನಿ. ಮನೇಲಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀನಿ. ಈಗ ತುಂಬಾ ಜನ ಅನ್ಕೊಳ್ತಾರೆ ಫ್ರೀ ಆಗಿ ಕೊಡ್ತಾರೆ ಅಂದ್ರೆ ಅದು ಹೆಂಗ್ ನೋಡ್ತಾರೋ, ಯಾವ ರೀತಿ ನೋಡ್ತಾರೋ ಅಂತ ಇರುತ್ತೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಯಾವ ರೀತಿ ಇದೆ ನಿಮಗೆ? ಇಲ್ಲಿ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಇವಾಗ ಬೇರೆಯವ್ರು ದುಡ್ಡು ಕೊಟ್ಟು ಆಸ್ಪತ್ರೆಗೆ ಯಾರು ಒಂದು ಹೇಳ್ತು ಅಂದ್ರೆ ಅಲ್ಲಿ ಚೆನ್ನಾಗಿ ನೋಡ್ತಾರೆ, ಹೋಗಿದೆ ದುಡ್ಡು ಕೊಟ್ಟು ಹೋಗ್ತೀವಿ, ಅವ್ರು ಹೇಳಿದ್ದ ಆಸ್ಪತ್ರೆಗೆ ಹೋಗ್ತೀವಿ, ಅವ್ರು ಕೊಡೋ ಮೆಡಿಸಿನ್ ತಗೋತೀವಿ, ಅದರಿಂದನೇ ಕ್ಯೂರ್ ಆಗ್ತಿಲ್ಲ. ಅದು ಒಂದ್ಸಲ ನೋಡ್ಬೇಕು. ಇವಾಗ ನೀವು ಫ್ರೀ ಅಂತ ಅಂದ್ರೆ ಹೋಗಿ ನೋಡ್ಬೇಕು, ಅವ್ರ ಮಾತು ಕೇಳಬಾರ್ದು. ನಾವು ಬಂದು ಫ್ರೀ ಹೇಳ್ತಾ ಇದಾರೆ ನೋಡೋಣ ಹೆಂಗಿರುತ್ತೆ ಥೆರಪಿ, ಕಾಸು ಕೊಟ್ಟು ಕೇಳುವಾಗ್ಲೇನೆ ಹೋಗಿ ನೋಡ್ತೀವಿ. ಅಂದ್ರೆ ಫ್ರೀ ಕೊಡುವಾಗ ಯಾವ ರೀತಿ ಇರುತ್ತೆ ಅಂತ ಬಂದು ನೋಡಿ ಇಲ್ಲಿ ಅನುಭವ ತಗೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ ಹೊರತು ಅವ್ರಿವ್ರು ಏನೇ ಹೇಳಿದ್ರು ತಲೆಗೆ ಹಾಕೋಬಾರ್ದು. ಈಗ ನಮಗೂ ಹೇಳೋರು ಹೇಳ್ತಾರೆ, ಅಯ್ಯೋ ನೀವ್ ಅಲ್ಲಿ ಹೋಗ್ತೀರಾ, ಅವರು 1 ದಿನ 2 ದಿನ ಥೆರಪಿ ಕೊಡ್ತಾರೆ, ಆಮೇಲೆ ಮ್ಯಾಟ್ ತಗೊಳ್ಳಿ ಹತ್ತುಗಳು ಅಂತ ಲಕ್ಷಾಂತರ ರೂಪಾಯಿ ನಿಮ್ ತಲೆ ಮೇಲೆ ಹಾಕ್ತಾರೆ ಅಂತ ಹೇಳಿ ನಮ್ಗೆ ಹೇಳಿದಾರೆ ಡೈರೆಕ್ಟ್. ನಾವ್ ಅದಕ್ಕೆ ರಿಟರ್ನ್ ಏನು ಮಾತಾಡಕ್ ಹೋಗಲ್ಲ. ಸುಮ್ನೆ ಅದು ಮಾತಾಡಕ್ ಹೋದ್ರೆ ಒಂದು ಇದಾಗುತ್ತೆ. ಈಗ ನಾವು ಹೋಗಿದೀವಿ, ನಮ್ಗೆ ಯೂಸ್ ಆಗ್ತಾ ಇದೆ, ನಾವ್ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಇವಾಗ ನೀವು ಬುಕ್ ಮಾಡ್ಕೊಂಡ್ರಲ್ವಾ, ನಿಮಗೆ ಯಾರಾದ್ರೂ ಫೋರ್ಸ್ ಮಾಡಿದ್ರ? ಇಲ್ಲ ಸಿಸ್ಟರ್ ತಗೊಳ್ಳೇಬೇಕಂತ ಹೇಳಿ? ನಾನು ಎಲ್ರಿಗೂ ಹೇಳ್ತೀನಿ, ಯಾರು ಫೋರ್ಸ್ ಮಾಡಲ್ಲ. ನಮ್ಮ ಅನುಭವ ನಮ್ಗೆ ಇಲ್ಲಿ 45 ಮಿನಿಟ್ಸ್ ಥೆರಪಿ ಸಾಕಾಗಲ್ಲ. ಅದರಿಂದ 30-40 ರಿಸಲ್ಟ್ ಸಿಗ್ತಾ ಇದೆ ಅಂದ್ರೆ ಅದನ್ನ ಮನೆಗೆ ತಗೊಂಡು ಹೋದ್ರೆ ಮತ್ತೆ ಇನ್ನ ಬೆಟರ್ ಆಗ್ಬೋದು. ಮತ್ತೆ ಮನೇಲಿ ಇರುವಂತ ಮಕ್ಕಳುಗಳಿಗೂ ಯೂಸ್ ಆಗುತ್ತೆ. ಮನೇಲಿ ಯಾರ್ಯಾರು ಇರ್ತಾರೋ ಅವ್ರು ಎಲ್ರಿಗೂ ಯೂಸ್ ಆಗುತ್ತೆ. ಅದಕ್ಕಾಗಿ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಿಮಗೆ L4 L5 ಪ್ರಾಬ್ಲಮ್ ಇತ್ತು ಅಂತಂದ 100ಗೆ ಎಷ್ಟು % ನಿಮಗೆ ಪರವಾಗಿಲ್ಲ? 30-40 ಪರವಾಗಿಲ್ಲ. ಅವಾಗ ಮೆಡಿಸಿನ್ ತಗೊಂಡ್ರು ಕಡಿಮೆ ಇರ್ಲಿಲ್ಲ. ಈಗ ಮೆಡಿಸಿನ್ ಏನು ತಗೊಂತಾ ಇಲ್ಲ ಅಂದ್ರೂ ಪರವಾಗಿಲ್ಲ, ಕಡಿಮೆ ಆಗಿದೆ, ಆರಾಮಾಗಿದೆ. ಈಗ ತುಂಬಾ ಜನ ಹೇಳ್ತಾರೆ ಸೈಡ್ ಎಫೆಕ್ಟ್ ಆಗುತ್ತೆ, ರಕ್ತ ಹೀರ್ಕೊಂಡ್ಬಿಡುತ್ತೆ, ಬೋನ್ ಪುಡಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಸ್ವಲ್ಪ ಜನ. ಅವರಿಗೆಲ್ಲರಿಗೂ ಏನ್ ಹೇಳೋದಕ್ಕೆ? ಕೆಲವು ಜನ 1000 ಹೇಳ್ತಾರೆ ಮೇಡಮ್, ಅದರ ಇಲ್ಲ. ಈಗ ಹಾಸ್ಪಿಟಲ್ ಮೆಡಿಸಿನ್ ತಿಂದ್ರು ಸೈಡ್ ಎಫೆಕ್ಟ್ ಇದೆ ಅಂತ ಡಾಕ್ಟ್ರೇ ಹೇಳ್ತಾರೆ, ಆದ್ರೂ ನಾವು ಮೆಡಿಸಿನ್ ತಿಂತೀವಿ.
ಇಲ್ಲಿ ಬರುವಾಗ ಯಾವ ಸೈಡ್ ಎಫೆಕ್ಟ್ ಇರಲ್ಲ, ಏನಿಲ್ಲ. ಈಗ ನಾವು ಒಂದೂವರೆ ತಿಂಗಳಿಂದ ಬರ್ತೀವಿ, ಏನೋ ಒಂದು ವೆಯ್ಟ್ ಲಾಸ್ ಆಗಿದೀವಾ ಇಲ್ಲ, ಬ್ಲಡ್ ಕಡಿಮೆ ಆಗಿದೆಯಾ ಇಲ್ಲ, ಏನು ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೀವಿ. ಈಗ ಮೊದ್ಲು ಇರೋದಕ್ಕಿಂತ ಇವಾಗ ಸ್ವಲ್ಪ ಬೆಟರ್ ಆಗೇ ಇದೀವಿ. ಬೆಟರ್ ಆಗಿದೆ. ಇಲ್ಲಿ ಬರುವಂತ ಎಲ್ಲಾ ಅಪ್ಪ ಅಮ್ಮಗೂ ಕೂಡ, ಯಾಕಂದ್ರೆ ನಿಮ್ಮ ವಿಡಿಯೋನ ತುಂಬಾ ಜನ ನೋಡ್ತಾ ಇರ್ತಾರೆ, ಅವರಿಗೆಲ್ಲ ಒಂದು ಹೆಲ್ತ್ ಬಗ್ಗೆ ಅವೇರ್ನೆಸ್ ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಈಗಿನ ಇದ್ರಲ್ಲಿ ಆರೋಗ್ಯ ತುಂಬಾ ಮುಖ್ಯ. ಇವತ್ತು ನಾವಿದ್ರೆ ನಾಳೆ ನಾವು ದುಡ್ಡು ಸಂಪಾದನೆ ಮಾಡ್ಬೋದು. ಈಗ ಬೇರೆ ಒಡವೆಗೆ ಅದಕ್ಕೆ ಇದಕ್ಕೆ ಅಂತ ಇನ್ವೆಸ್ಟ್ ಮಾಡೋದನ್ನ ಒಂದು ಏನಕ್ಕಾದ್ರೂ ಇಲ್ಲಿ ಇನ್ವೆಸ್ಟ್ ಮಾಡಿ, ಅದು ನಮಗೆ ಆರೋಗ್ಯ ಅಂತಲ್ಲ, ನಮ್ಮ ಫ್ಯೂಚರ್ಗೂ ತುಂಬಾ ಒಳ್ಳೇದಾಗುತ್ತೆ. ಇವತ್ತು ನಾವು ಚೆನ್ನಾಗಿದ್ರೆ ನಾಳೆ ನಾವ್ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆರೋಗ್ಯನೇ ಇಲ್ಲ ಅಂದ್ರೆ ಏನು ಸಂಪಾದನೆ ಮಾಡೋದಕ್ಕಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸೆರಾ ಕೇರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತೆ ಸೆರಾ ಕೇರ್ ಅಲ್ಲಿ ಇರುವಂತಹ ಎಲ್ಲಾ ಸಿಬ್ಬಂದಿಯವ್ರಿಗೂ ತುಂಬಾ ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ಬರೋಂತಾರೆ ಎಲ್ರು ಅಪ್ಪ ಅಮ್ಮ ಅಂತಾನೆ ಕರೆದು ಭಾವಿಸ್ತಾರೆ. ನಂಗೆ ಇಲ್ಲಿ ಬರೋದಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು.